ಸೊ ಟ್ರೈಲರ್ ಬಿಡುಗಡೆಯಾಗಿ ಜನ ನೋಡಿ ಒಂದೊಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ತಮಗೆ ಬಂದಂಥ ಪರ್ಸ್ನಲ್ ರೆಸ್ಪಾನ್ಸ್ ಯಾರಾದರೂ ಏನಾದರೂ ಹೇಳಿದ್ದು ಅದೇನಾದರೂ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ ಶ್ರೇಯಸ್? ನನಗೆ ನಾನು ಯಾವಾಗಲೂ ತುಂಬ ಇಷ್ಟಪಡೋ ಆಡಿಯನ್ಸ್ ಯಾರು ಅಂದರೆ ಲೋಕಲ್ ಕನ್ನಡ ಆಡಿಯನ್ಸ್. ಯಾರು ಅಂತ ಹೇಳಿದ್ರೆ ನನಗೆ ಇವಾಗ ಯಾವ ಥರ ಇಷ್ಟಪಡ್ತೀನಿ ಆಡಿಯನ್ಸ್ ಇಲ್ಲ, ಫ್ಯಾನ್ಸ್ ಯಾವ ಥರ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರೋಡಲ್ಲಿ ಪೆಟ್ರೋಲ್ ಬಂಕ್ ಹೋದಾಗ ಸಿಗ್ತಾರೆ, ಅಣ್ಣ ಪಿಕ್ಚರ್ ನೋಡಿದೆ ಅಂತ ಹೇಳ್ತಾರೆ. ಈ ಕಡೆ ಪಾನಿಪುರಿ ಹಾಕಕ್ಕೆ ಹೋದ್ರೆ ಅವ್ರು ಇರ್ತಾರೆ. ನಮ್ಮ ಪಕ್ಕ ಕನ್ನಡ ಟಿಪಿಕಲ್ ಕನ್ನಡಿಗ ಆಡಿಯನ್ಸು. ಸೊ ನಮ್ಮ ಸಿಂಗಲ್ ಸ್ಕ್ರೀನ್ ಬರುತ್ತೆ ಆಡಿಯನ್ಸು. ಸೊ ನನಗೆ ಯಾವಾಗ ನಾನು ಸಿನಿಮಾ ಮಾಡೋದು ಅವ್ರಿಗೋಸ್ಕರ ಮಾಡೋಕ್ಕೆ ಬಂದು ನನ್ನ ಇಂಟ್ರೆಸ್ಟ್. ಯಾಕಂದರೆ ನಾನು ಒಂದು ಸತಿ ವಿಷ್ಣುಪ್ರಿಯ ಮಾಡಿದಾಗ ತುಂಬ ಕ್ಲಾಸಿಕ್ ಸಿನಿಮಾ ಮಾಡೋಕೆ ಹೋದಾಗ ಎಲ್ಲರೂ ಹೇಳಿದ್ರು ಇವೆಲ್ಲ ಬೇಡ, ನಮಗೆ ಬೇರೆ ಬೇಕು ಅಂತ. ಸೊ ನಾನು ಒಂದು ಯೋಚನೆ ಮಾಡಿದೆ, ಈ ಸಿನಿಮಾ ಮಾಡಬೇಕಾಗಿರೋದು ನನಗೆ ಮಾಡ್ತಾಯಿದ್ದೆ, ಜನಕ್ಕೆ ಮಾಡ್ತಾಯಿದ್ದೆ. ಫಸ್ಟ್ ಅವ್ರು ಕ್ಲಾರಿಟಿ ಬೇಕು. ನನಗೆ ಬೇಕಾದ್ರೆ ನನ್ನ ಸ್ಟೈಲ್ ಏನು, ಅದಕ್ಕೆ ಜನ ಇಷ್ಟನ. ಎಂಡ್ ಆಫ್ ದ ಡೇ ಜನಕ್ಕೆ ಬೇಕಾದ್ರೆ ಸಿನಿಮಾ ಮಾಡೋಕ್ಕೆ, ಜನಕ್ಕೆ ಏನು ಇಷ್ಟ ಆಗೋದು ಅದು ಮಾಡೋಕ್ಕೆ. ನಾನೇನೋ ಒಂದು ಆರ್ಟ್ ಮೂವಿ ತೆಗ್ಬಿಟ್ಟು ಚೆನ್ನಾಗಿದೆ ಅಂದ್ಕೊಂಡಿದ್ರೆ ಜನ ನೋಡಲ್ಲ ಅದನ್ನು. ಸೊ ಈ ಮಾಲ್ದ ಟ್ರೈಲರ್ ಬಿಟ್ಟಾಗ ತುಂಬ ಜನ ನಮ್ಮ ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್, ನಮ್ಮ ಲೋಕಲ್ ಕನ್ನಡ ಆಡಿಯನ್ಸು ತುಂಬ ಜನ ಟ್ರೈಲರ್ ಚೆನ್ನಾಗಿದೆ, ಏನೋ ಡಿಫ್ರೆಂಟ್ ಆಗಿದೆ, ಸಸ್ಪೆನ್ಸ್ ಇದೆ, ನಿಮ್ಮದು ವಿಜಯ್ ಸರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದಾಗ ನನಗೊಂದು ಪರವಾಗಿಲ್ಲ, ಕ್ರೇಜಿಯಾಗಿ ಏನೋ ಇದೆ ಅಂತ. ಯಾಕಂದರೆ ಟ್ರೈಲರ್ ರಿಲೀಸ್ ಆಗಿದ್ದು ಸಹ ನೆನಪಿದೆ. ಇನ್ಸ್ಟಾಗ್ರಾಮಲ್ಲಿ ಅವತ್ತು 1,000 ಜನ ಕಾಮೆಂಟ್ ಮಾಡಿದ್ರು. ಅವತ್ತು ಫಸ್ಟ್ ಟೈಮ್ ನನಗೆ ಅಷ್ಟು 1,000 ಜನ ಕಾಮೆಂಟ್ ಮಾಡಿ ನಾನು ಯಪ್ಪ ಏನಿದು ಇಷ್ಟು ಜನ ಊರು ಹಳ್ಳಿ ನೋಡಲ್ಲ ಅಂತ ಪ್ರೊಫೈಲ್ಸ್ ಎಲ್ಲರೂ ಲೋಕಲ್ ಕನ್ನಡ ಕಾಮೆಂಟ್ಸಲ್ಲಿ ಹಾಕಿದ್ರು. ಇವ್ರಿಗೋಸ್ಕರ ಸಿನಿಮಾ ಮಾಡಿರಲ್ಲ, ಇವ್ರಿಗೆ ಇಷ್ಟ ಆಗ್ತಿಲ್ಲ, ಅಷ್ಟು ಸಾಕು. ಎಸ್ನಾಯನ್ ಸರ್ ಇದ್ದಿದ್ದು ನಂಬಿಕೆ, ಪ್ರೊಡ್ಯೂಸರ್ಸ್ ಇದ್ದಿದ್ದು ನಂಬಿಕೆ, ಪರವಾಗಿಲ್ಲ ಕರೆಕ್ಟಾಗಿ ಕನೆಕ್ಟ್ ಆಯ್ತಲ್ಲ ಇವ್ರಿಗೆ ಅಂತ ಒಂದು ಖುಷಿ ಆಯಿತು ನನಗೆ ಟ್ರೈಲರ್ ಬಿಟ್ಟಾಗ. ಆ್ಯಂಡ್ ದುನಿಯಾ ವಿಜಯ್ ಸರ್ಗೆ ತಾವು ತುಂಬ ಅಂದರೆ ತುಂಬ ಇಷ್ಟ ಅಂತ. ತುಂಬ ಇಷ್ಟ ಅವರಿಗೆ, ತುಂಬ ಇಷ್ಟ. ಇನ್ಫ್ಯಾಕ್ಟ್ ಅವ್ರು ಯಾವಾಗ ಮಾತಾಡುವಾಗ್ಲೂ ಶೂಟಿಂಗ್ ಸೆಟ್ಟಲ್ಲಿ ಇದ್ದಾಗನು ಏನಾದರೂ ಮಾತಾಡುವಾಗ ನನ್ನ ತಮ್ಮನು ಶ್ರೇಯಸ್, ನಾನು ಬರೀ ಶ್ರೇಯಸ್ಸಿಗೋಸ್ಕರ ಮಾಡಿದ್ದಿದ್ದು, ಬರೀ ಶ್ರೇಯಸ್ಸಿಗೋಸ್ಕರ. ಆ್ಯಂಡ್ ಅವರು ಇವ್ರ ಜೊತೆಗೆ ಮಾತಾಡ್ತಿದ್ದು ಕೂಡ ಅದೇನೋ ಒಂದು ಬೇರೆನೇ ಲೆವೆಲ್ ಆಫ್ ಕಂಫರ್ಟ್ ಇತ್ತು, ಬೇರೆನೇ ಲೆವೆಲ್ ಆಫ್ ಫ್ರೆಂಡ್ಶಿಪ್ ಇದೆ ಅವ್ರ ಮಧ್ಯೆ, ವಿಚ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಬಟ್ ಇಟ್ ಈಸ್ ಲೈಕ್ ಟ್ರೀಟ್ ಟು ವಾಚ್. ನೈಸ್. ಹೇಗಿದೆಲ್ಲ ಇದು ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ನಂದು ಅವ್ರಿಗೂ ಒಂದು ರಿಲೇಷನ್ಶಿಪ್. ವಯಸ್ಸಲ್ಲಿ ದೊಡ್ಡವರಾದ್ರೂ ನನಗೆ ಅವರು ತುಂಬ ಕನೆಕ್ಟ್ ಆಗಿದ್ದ ವ್ಯಕ್ತಿ. ಒಂದು ಹೆಂಗೆ ಅಂತ ಹೇಳಿದ್ರೆ ತುಂಬ ಒಂಥರ ಫ್ರೆಂಡ್ಶಿಪ್ ಥರ. ಫ್ರೆಂಡ್ ಅಂತ ಹೇಳೋದು ತಪ್ಪೇ ಆಗಲ್ಲ, ಯಾಕಂದರೆ 50 ವರ್ಷ ಸೀನಿಯರು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ರಜನಿಕಾಂತ ಶೂಟಿಂಗ್ ಮಾಡಿದಾಗ ಒಂದು ಬಾಂಡ್ ಬಿಲ್ಡ್ ಆಗಿತ್ತು. ನಾನು ಸೆಟ್ಟಿಗೆ ಹೋಗ್ತಾಯಿದ್ದೆ, ಆಮೇಲೆ ಸಿಂಗಾಪುರ್ಗೆ ಹೋಗಿರಿ ಶೂಟಿಂಗ್ಗೆ. ಅಲ್ಲಿ ಸಿಕ್ಕಾಪಟ್ಟೆ ಜಾಲಿಯಾಗಿ ಇದ್ದರು, ತುಂಬ ಮಾತಾಡಿಸ್ಕೊಂಡು ಅವರು ಒಂಥರ ಯಂಗ್ಸ್ಟರ್ ಥರನೇ ಇದ್ದು ಫುಲ್ ಎಂಟರ್ಟೈನ್ ಮಾಡ್ಕೊಂಡಿದ್ರು. ಸೊ ಅದ ನಂತರ ಒಂದಷ್ಟು ದಿನ ಒಡನಾಟ ಇತ್ತು ಅವ್ರ ಜೊತೆಗೆ. ಸೊ ಒಂದು ಪ್ರೀತಿ ವಿಶ್ವಾಸ ಅಂತ ಖಂಡಿತ ಇದ್ದೇ ಇತ್ತು. ಅದಾದಮೇಲೆ ಅವ್ರು ಡೈರೆಕ್ಷನ್ ಮಾಡ್ದಾಗ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಈ ಸತಿ ನಾನು ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿ ಚೆನ್ನಾಗಿರುತ್ತೆ ಮಾಡೋಣ ಅಂತ ಒಂದು 2 ವರ್ಷ ನಡೀತಾಯಿತ್ತು. ಅದು ಕೊನೆಗೆ ಮಾರುತ ಆಯ್ತದು. ಸೊ ಮಾರುತ ಬಂದಾಗ ನನಗೇನಂತ ಹೇಳಿದ್ರೆ, ಹಳೆ ಇದ್ದಿದ್ದು ಒಂದು ಸ್ನೇಹ, ಒಂದು ಫ್ರೆಂಡ್ಶಿಪ್ಪು, ಒಂದು ಅದು ಬಿಟ್ಟು ಇವಾಗ ಏನಾಗಿದೆ ಅಂದರೆ ಅವ್ರು ಸೀನಿಯರು, ಒಂದು ಗೌರವ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಿ ಬಂದಿದ್ದಕ್ಕೆ. ಅವ್ರು ಹೇಳಿದ್ರು, ಇಲ್ಲ ನಿನಗೋಸ್ಕರ ಈ ಸಿನಿಮಾಗೆ ಒಂದು ಚೆನ್ನಾಗಾಗಬೇಕು ಅಂತ ಈ ಸಿನಿಮಾದಲ್ಲಿ ನಾನು ಬಂದು ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅದಂಗೆ ಅದೊಂಥರ ಅದೇನೋ ಹ್ಯಾಪಿನೆಸ್ ಅಷ್ಟೇ ಇದೆ. ಯು ಗ್ರೇಟ್ಫುಲ್ ಟು ಯು ಸೀನಿಯರ್ಸ್. ಅದನ್ನು ಬಿಡಿಸಿ ಹೇಳೋಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಗೌರವ ಅಂತೂ ಖಂಡಿತವಾಗಿದೆ, ಪ್ರೀತಿ ಅಂತೂ ಖಂಡಿತವಾಗಿದೆ. ಯಾಕಂದರೆ ಬೇಕು ಅಂತ ಬಂದು ನಿಲ್ಲೋ ವ್ಯಕ್ತಿ ಮೇಲೆ ಹೆಚ್ಚಾಗಿ ಪ್ರೀತಿ ಜಾಸ್ತಿ ಇರ್ತಂತೆ. ನಮಗೇನೋ ಒಂದು ಬೇಕಾಗಿರುತ್ತೆ ಇನ್ನೊಂದು ಟೈಮು. ಇದೇನಕ್ಕಿಂತ ಸುಮ್ಮನೆ ಇದೇನಕ್ಕಿಂತ ಅದು ಉಪಯೋಗ ಬಂದಿಲ್ಲ, ಉಪಯೋಗ ಇರಲ್ಲ. ಉಪಯೋಗಕ್ಕೆ ಬರಬೇಕು ಏನಾರು. ಏನಂದರೆ ಏನೋ ಕಷ್ಟಕ್ಕೆ ಆಗಬೇಕು. ಆದಾಗಂಥ ವ್ಯಕ್ತಿಗಳ ಮೇಲೆ ತುಂಬ ಹೆಚ್ಚಾಗಿ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಬಂದು ಸಿನಿಮಾ ಮಾಡಿದಾಗ ಇವತ್ತು ದೊಡ್ಡ ಸಿನಿಮಾ ಆಗಿದೆ. ಸೊ ವೆರಿ ಥ್ಯಾಂಕ್ಫುಲ್ ಟೈಮ್ ಅಂತ ಅದೊಂದು ಬಾಂಡ್ ಇದೆ. ನಮ್ಮದು ಒಂದು ಜೋಕ್ಸ್ ಇರುತ್ತೆ, ಅದು ಹೇಳೋಕ್ಕಾಗಲ್ಲ ಈಚೆ. ಸೊ ಜೋಕ್ಸ್ ಏನೇ ಹೇಳೋಕ್ಕಾಗಲ್ಲ. ಬಟ್ ಆದರೆ ದುನಿಯಾ ವಿಜಯ್ ಸರ್ಗೆ ಫಿದಾ ಆಗೋರು ಆಡಿಯನ್ಸು ಅಥವಾ ಫೀಮೇಲ್ ಫ್ಯಾನ್ಸ್ ಏನಿದ್ದಾರೆ ಅವ್ರ ಬಾಡಿಗೇನೆ ಏನಾದ್ರು ಟಿಪ್ಸ್ ಕೊಟ್ಟಿದ್ದಾರಾ? ಹೆಂಗೆ ಆ ಥರ ಬೈಸೆಪ್ಸು, ಆ ಲೆವೆಲ್ ಆಫ್ ಫಿಟ್ನೆಸ್ಸು? ಯುನೋ ನಾನು ಸಾರಿ ನಿಮಗೆ ಕೇಳಿದ್ದದು ಕ್ವೆಶನ್ನು, ಬಟ್ ನಂಗೆ ಒಂದು ಮೊಮೆಂಟ್ ನೆನಪಾಯಿತು. ನಾವೊಂದು ಟ್ರ್ಯಾಕ್ಟರಲ್ಲಿ ಕೂತಿದ್ವಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅವರು ಎಷ್ಟು ಫಿಟ್ನೆಸ್ ಇದೆ, ನಾವು ಸ್ಕ್ರೀನ್ ಮೇಲೆ ಅಷ್ಟು ನೋಡಿದ್ವಿ. ಬಟ್ ಸ್ಟಿಲ್ ಅವ್ರು ಹೇಗೆ ಗೊತ್ತಾ, ಸೆಟ್ಟಲ್ಲಿ ಲಿಟ್ರಲಿ ಮಗು ಥರ ಇರ್ತಾಯಿದ್ರು. ಅಂದರೆ ಏನು ಗೊತ್ತಿಲ್ಲದೆ ಇರೋ ಮಗು ಇರ್ತಾರಲ್ಲ, ಹಂಗಿರ್ತಾಯಿದ್ರು. ನಮ್ಮ ಹತ್ರನೇ ಕೇಳ್ತಾಯಿದ್ರು ದಟ್ ಸ್ಕಿನ್ನಿಗೆ ಏನು ಹಾಕ್ಕೊಂತೀರಾ, ಫಿಟ್ನೆಸ್ಸಿಗೆ. ಅಲ್ಲ ಸರ್, ನನ್ನ ಹತ್ರ ಫಿಟ್ನೆಸ್ ಏನು ಕೇಳ್ತಿದ್ದೀರಾ ನೀವು ಅಂತ. ಇಲ್ಲ, ಏನೇನು ತೊಗೊತೀರಾ, ಲೈಕ್ ಪ್ರೋಟೀನ್ ಏನು ತೊಗೊತೀರಾ. ಲೈಕ್ 4 ಜನ ನಾವು ಕೂತಿದ್ದೀವಿ, ಸಾಧು ಸರ್, ಇವರು, ನಾನು, ಟ್ರ್ಯಾಕ್ಟರ್. ಏನು ತೊಗೊತಿದ್ದೀರಾ, ನಾವು ನಿಮ್ಮ ಹತ್ರ ಕೇಳಬೇಕು ಆ್ಯಕ್ಚುಲಿ ಟಿಪ್ಸ್, ನೀವು ನಮಗೆ ಹೇಳಬೇಕು. ಅವರು ಆ ಮನೋಭಾವದವರು ಆ್ಯಕ್ಚುಲಿ. ಅಂದರೆ ಅಷ್ಟು ದೊಡ್ಡ ಸ್ಟಾರ್ ಆದ್ರೂ ಈಗಲೂ ಕಲಿಬೇಕು, ಈಗಲೂ ತಿಳ್ಕೋಬೇಕು, ಇವ್ರ ಹತ್ರ ಎಲ್ಲ ಕೇಳೋಣ ಅಂತ ಹಾಗಿರ್ತಾರೆ. ಪ್ಲೀಸ್ ಕಂಟಿನ್ಯೂ. ನನಗೆ ಅವ್ರು ಹೇಳೋದು, ಹಿಂಗೆ ಇರೋ ನೀನು ಅಥ್ಲೆಟಿಕ್ ಆಗಿರೋ ಸ್ಪೋರ್ಟ್ಸ್ ಪ್ಲೇಯರ್ ಥರ ಇರಬೇಕು ನೀನು. ಸದ್ಯಕ್ಕೆ ಬಾಡಿ ಬಿಲ್ಡ್ ಮಾಡಬೇಡ, ರೋಲ್ ಇದ್ದರೆ ಬೇಕಾದ್ರೆ ಬಿಲ್ಡ್ ಮಾಡು. ನನಗೆ
ಸ್ಪೋರ್ಟ್ಸ್ ಪ್ಲೇಯರ್ ಹೆಂಗಿರ್ತಾರೆ ಹಂಗೆ ಮೇಂಟೈನ್ ಮಾಡೋ ಮಗ ಅಂತ ಅವ್ರು ಯಾವಾಗ ಹೇಳ್ತಾರೆ. ಸೊ ಬಟ್ ಅಂದರೂ ಕೂಡ ಗಂಡು ಮಕ್ಳಿಗೆ ಅದೇ ತಾನೇ ತುಂಬ. ಈ ಹೆಣ್ಮಕ್ಳಿಗೆ ಬೇರೆ ಥರ ಜಾನರ್ ಇಷ್ಟ ಆದರೆ ಅದೇ ಬೇರೆ ಇಷ್ಟಗಳಿದ್ದರೆ ಗಂಡು ಮಕ್ಕಳು ಮಾತಾಡ್ಕೊಳೋದು ಜಾಸ್ತಿ ಇದೆ ಇರುತ್ತೆ. ಫಿಟ್ನೆಸ್ ಬಾಡಿ ಈ 3 ಬಟನ್ಸಾ ಇದು ಇನ್ಸ್ಪಿರೇಷನ್ ಬೈ ರವಿಚಂದ್ರನ ಅಂತೆಲ್ಲ ಇರುತ್ತೆ. ಇದು ಆ್ಯಕ್ಚುಲಿ ನನ್ನ ಕ್ವೆಶ್ಚನ್ನು, ಆಮೇಲೆ ಕೇಳ್ತೀನಿ. ಸೊ ಆ ಥರದ್ದು ಏನಾದರೂ ಏನು ತಿಂತೀರಾ ಸರ್? ಪ್ರೋಟೀನ್ ಇಂಟೇಕ್ ಇರುತ್ತೆ, ಮೀಲ್ಸ್ ಹೆಂಗಿರುತ್ತೆ? 4 ಮೀಲ್ಸಾ ಹೇಗಿರುತ್ತೆ? ನನ್ನ ಡಯಟಲ್ಲಿ ಆ್ಯಕ್ಚುಲಿ ಇನ್ನೊಂದು ಇದೆ. ಅವ್ರು ಹೇಳಿದ್ರು ಮಗ ಶೂಟಿಂಗ್ ರಿಕ್ವೈರ್ಮೆಂಟ್ ಇದೆ ಮಾತ್ರ ಡಯಟ್ ಮಾಡ, ಫುಲ್ ಟೈಮ್ ಅವ್ರು ಡಯಟ್ ಮಾಡಬೇಡ, ಚೆನ್ನಾಗಿ ತಿನ್ನೋದು ಇನ್ನೊಂದು ಅಂತ ಹೇಳಿದ್ರು. ಸೊ ಎಲ್ಲ ಸಂಜೆ ನಾನು ಸಾಧು ಸರ್ ವಿಜಿ ಸರ್ ಎಲ್ಲ ತಿಂತಾ ಇದ್ದೀವಿ, ಎಲ್ಲ ಬೃಂದ ಗೊತ್ತಿಲ್ಲ ಕಟ್ ಮಾಡಿದ್ರೆ ಸಂಜೆ ನಾವೆಲ್ಲ ಚೆನ್ನಾಗಿ ಒಳ್ಳೆ ಫಿಶ್ಶು ಚಿಕನ್, ಬೃಂದ ವೆಜಿಟೇರಿಯನು, ಸೊ ನಾಟಿ ಕೋಳಿ. ಸರ್ ಏನು ಬೇಜಾರು ಮಾಡ್ಕೊಳಲ್ಲ, ಇದೇನಾ ಸಂಜೆ ಮ್ಯಾಟರು. ಓಕೆ ಆ್ಯಂಡ್ ಗೆಸ್ಟ್ ಅಪಿಯರೆನ್ಸ್ ಬಗ್ಗೆ ಹೇಳಬೇಕು. ಮೂವಿನಲ್ಲಿ ರವಿಚಂದ್ರನ್ ಸರ್ ಇದ್ದಾರೆ. ಸೊ ನಿಮ್ಮ 3 ಬಟನ್ಗೆ ಸ್ಫೂರ್ತಿ ಏನು ಹೇಳ್ತೀರಾ? ನನಗೆ ಯಾವಾಗಲೂ ನಂದೊಂದು ಡೈಲಾಗ್ ಇದೆ, ಎಲ್ಲರೂ ಶರ್ಟ್ ಬಟನ್ ಯಾಕೆ ಹಾಕಲ್ಲ ಅಂತ ಹೇಳಿದಾಗ ನಾನು ಯಾವಾಗಲೂ ಹೇಳ್ತೀನಿ, ಮುಚ್ಕೊಂಡು ಓಡಾಡಬೇಕಾಗಿರೋರೇ ಬಿಚ್ಕೊಂಡು ಓಡಾಡ್ತಾರೆ, ನೀನು ಬಿಚ್ಕೊಂಡು ಓಡೋದಕ್ಕೆ ನಾವ್ಯಾಕ ಮುಚ್ಕೊಂಡು ಆಡಬೇಕು. ಇದು ಕಟ್ ಮಾಡೋಣ, ಉಳ್ಸೋಣ. ಸೊ ನನಗೆ ರವಿ ಸರ್ ಸ್ಟೈಲ್ ಇಷ್ಟ ನನಗೆ ಯಾವಾಗಲೂ. ಐ ಥಿಂಕ್ ದಟ್ ಇಸ್ ಮ್ಯಾನ್ಲಿನೆಸ್ ಅನ್ಸುತ್ತೆ. ಆ್ಯಂಡ್ ಹಿ ನೋಸ್ ಯಾವ ಥರ ಸ್ಟೈಲ್ ಮಾಡಬೇಕು, ಯಾರು ಯಾವ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾರೆ. ಈಸ್ ಅ ಪರ್ಫೆಕ್ಟ್ ಫಾರ್ ದ್ಯಾಟ್. ಲವ್ ಗುರು ಇದ್ದಾರೆ ಅಂದರೆ ಇಬ್ಬರ ಮಧ್ಯೆ ಲವ್ ಆ ಥರದ್ದೆಲ್ಲ ಸೀಕ್ವೆನ್ಸ್ ಜಾಸ್ತಿ ಇರುತ್ತೆ. ಸೊ ಏನು ಪಾತ್ರ ಸರ್ದು ಅದು ನೀವು ನೋಡಬೇಕು. 21ನೇ ತಾರೀಕು. ಬಟ್ ಮಜಾ ಇದೆ, ಯಾಕಂದ್ರೆ ನನಗೆ ರವಿ ಸರ್ ಮೇಲೆ ಅಪಾರದ ಗೌರವ ಏನಕ್ಕೆ ಅಂತ ಹೇಳಿದ್ರೆ, ಪಡ್ಡೆ ಹೋಗಿ ನನ್ನ ತಂದೆ ಪಾತ್ರ ಮಾಡ್ತಾರೆ ಅವರು. ಸೊ ಅವರು ನಂಗೆ ತುಂಬ ಧೈರ್ಯ ತುಂಬ್ತಾರೆ, ನಿನ್ನ ಹೀರೋ ಚೆನ್ನಾಗಿ ಮಾಡೋದು ನೀನು, ನಾವೆಲ್ಲ ಬಂದಿದ್ದು ಸಪೋರ್ಟಿಂಗ್ ಹೋಗು, ಯಾರು ಭಯ ಬಿಡಬೇಡ ಮಾಡೋ ಅಂತ ಹೇಳ್ತಾರೆ. ಸೊ ಅವತ್ತು ಹೇಳಿದ ಮಾತು ನಂಗೆ ತುಂಬ ಇರೋದಕ್ಕೂ ನನ್ನ ಕಿವಿಲಿ ಹಂಗೆ ಕೂತಿರುತ್ತೆ. ಯಾರೇ ಸೆಟ್ಟಲ್ಲಿ ಯಾರೇ ಎಂಥ ದೊಡ್ಡ ಆರ್ಟಿಸ್ಟ್ ಬಂದರೂ ಗೌರವಂತೂ ಖಂಡಿತವಾಗಿರುತ್ತೆ. ಬಟ್ ಕ್ಯಾಮ್ರಾ ರೋಲ್ ಅಂದಾಗ ನಾನು ಡಿಸೈಡ್ ಆಗೋದು ಇಲ್ಲ, ನಾನು ಹೀರೋ ಅಷ್ಟೇ, ನಾನು ಪರ್ಫಾರ್ಮ್ ಮಾಡೋಕು, ನನ್ನ ಕ್ಯಾರೆಕ್ಟರಿಂದ ನಾನು ಪರ್ಫಾರ್ಮ್ ಮಾಡೋಕ್ಕೆ ಭಯ ಬಿಡ್ಬೋದು ಯಾರಿಗೂ ಅಂತ. ದಟ್ ಈಸ್ ಒನ್ ಥಿಂಗ್ ಆಲ್ವೇಸ್ ಹ್ಯಾವ್. ಬಟ್ ಈ ಸತಿ ರವಿ ಸರ್ ನನ್ನ ಕಾಂಬಿನೇಷನ್ ಸಖತ್ ಮಜಾ ಇದೆ. ಪಡ್ಡೆಯಲ್ಲಿ ಹೇಗೆ ತಂದೆ ಮಗನ ನೋಡಿದ್ರು ಈ ಸತಿ ಹೆವಿ ಕಾಮಿಡಿ ಇರುತ್ತೆ ನಂದು ರವಿ ಸರ್ ಮಧ್ಯದಲ್ಲಿ. ಮತ್ತು ಬೈಸ್ಕೊಡೋದೆಲ್ಲ ಒಂದಷ್ಟು ಸೀಕ್ವೆನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನಿಶ್ವಿಕಾ ಕೂಡ ಬರ್ತಾಳೆ ಒಂದು ಸೀಕ್ವೆನ್ಸಲ್ಲಿ. ನಿಶ್ವಿಕಾ ನಿಮ್ಮ ಫಸ್ಟ್ ಮೂವಿ ಹೀರೋಯಿನ್. ಸೊ ಮಜಾ ಇದೆ ಈ ಸೀಕ್ವೆನ್ಸ್. ನಂದು ರವಿ ಸರ್ದು ನಿಶ್ವಿಕಾ 3 ಜನದ ಒಂದು ಸೀಕ್ವೆನ್ಸ್ ಇದೆ. ಈ ಸೀಕ್ವೆನ್ಸ್ ಥಿಯೇಟರ್ ನೋಡಿ ಮಜಾ ಇರುತ್ತೆ. ಸೊ ನೀವು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ದು ರವಿ ಸರ್ ಆಗಿರಬಹುದು. ಸೊ ಹೇಗಿತ್ತು ಮೂವಿ? ರವಿ ಸರ್ ಜೊತೆಗೆ ನನ್ನ ಕಾಂಬಿನೇಷನ್ ಇರಲಿಲ್ಲ. ನಂದು ಇನ್ಫ್ಯಾಕ್ಟ್ ದುನಿಯಾ ವಿಜಯ್ ಸರ್, ಶ್ರೇಯಸ್, ಸಾಧು ಕೋಕಿಲ, ಪ್ರಮೋದ್ ಶೆಟ್ರು, ತಾರಮ್ಮ, ರಂಗಾಯಣ ರಘು ಸರ್ ಇಂಥವ್ರ ಜೊತೆಗೇನೆ ಇದ್ದಿತ್ತು. ರವಿ ಸರ್ ಒಬ್ಬರೇ ಮಿಸ್ ಆಗಿತ್ತು. ಅವ್ರ ಜೊತೆಗೂ ಏನಾದರೂ ಇರ್ಬೋದು. ಯಾಕೆ ಇರಲಿಲ್ಲ? ಪ್ರಮೋಷನ್ ಟೈಮಲ್ಲಿ ಬರ್ತಾರಲ್ವ ಸರ್? ಮಜಾ ಸರ್. ಈ ನೀವು ಪ್ರೊಡ್ಯೂಸರ್ ಮಗ ಕೀ ಓಪನ್ ಮಾಡ್ಬೇಕಷ್ಟೇ, ಸಿಂಪಲ್. ಕರೆಸ್ತಾರೆ ನೋಡಿ. ರವಿ ಸರ್ ಬರ್ತಾರೆ, ಒಂದು ಇವೆಂಟ್ ಬರ್ತಾರೆ, ಅವ್ರು ಒಂದು ರವಿ ಸರ್ ಪಕ್ಕ ಒಂದು ಸೀಕ್ವೆನ್ಸ್ ಮಾಡ್ಸೋಣ ಅದು ಸರ್ಗೆಲ್ಲ ಹೇಳ್ಬಾರ್ದು ಸೀಕ್ರೆಟ್ ಆಫ್ ಬ್ಯೂಟಿ. ರವಿ ಸರ್ ಬಂದ್ರೆ ಒಂದು ಹಾಡು ಹಾಕಿದ್ರೆ ಸಾಕು, ರವಿ ಸರ್ಗಿಂತ ಬೇಕಾ ಡ್ಯಾನ್ಸ್. ಅವರು ಸುಮ್ಮನೆ ಹೇಳ್ಕೊಂಡು ಒಂದು ತಿರುಗಿಸಿ ಅಲ್ವಾ, ಸೀಕ್ವೆನ್ಸ್ ಮಾಡಿಲ್ಲ ಅಂದ್ರೇನು, ದಟ್ ಇಸ್ ಆಕ್ಚುಲಿ ವೈರಲ್ ಕಂಟೆಂಟು. ಅದೇ ಅದು ಒಂದು ಮಾತ್ರ ಹೇಳ್ಬಿಡಿ. ದಟ್ ಇಸ್ ಅಂದರೆ ಈ ತಾರಾಂಗಣ ಏನಿದೆ ಅಲ್ಲ, ಅದೇನೇ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಕೊಟ್ಟಿತ್ತು. ಕಥೆ ತುಂಬಾ ಚೆನ್ನಾಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಸಿನಿಮಾದಲ್ಲಿ ಐ ಗೆಸ್ ಬ್ಯಾಲೆನ್ಸ್ ಇರಬೇಕು ಇಸ್ ವಾಟ್ ಐ ಫೀಲ್. ಈಗ ನಮ್ಮದು ಫಿಲ್ಮೋಗ್ರಫಿ ಅಂತ ತೊಗೊಂಡಾಗಲೂ ಅದೊಂದು ಬ್ಯಾಲೆನ್ಸ್ ಇರಬೇಕು. ನೀವು ಒಂದು ಫುಲ್ ಕಾಮಿಡಿ ಸಿನಿಮಾ ಮಾಡಿದಾಗ ಐ ಗೆಸ್ ನಾನು ಪರ್ಸ್ನಲಿ ಆ್ಯಸ್ ಅನ್ ಆರ್ಟಿಸ್ಟ್ ಐ ವುಡ್ ಲೈಕ್ ಟು ಟ್ರೈ ಒಂದು ಹಾರರ್ ಆಗಿರ್ಬೋದು ಅಥವಾ ಒಂದು ಮೆಚೋರ್ ರೋಲ್ ಆಗಿರ್ಬೋದು, ಅದು ಕೂಡ ಟ್ರೈ ಮಾಡಬೇಕು ಅಂತ. ಆ್ಯಂಡ್ ಈ ಸಿನಿಮಾದಲ್ಲಿ ಐ ಗೆಸ್ ಎಲ್ಲನೂ ಒಟ್ಟಿಗೆ ಕೂಡಿ ಬಂದಿತ್ತು. ತಾರಾಂಗಣ ಕೂಡ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದೆಲ್ಲ ಯೋಚನೆ ಮಾಡಿಕೊಂಡೇ ಅದು ಏನೋ ಎನರ್ಜಿ ಬರ್ತಾಯಿತ್ತು. ದುನಿಯಾ ವಿಜಯ್ ಸರ್ ಇರ್ತಾರೆ, ಸಾಧು ಸರ್ ಎಲ್ಲ ಲೈಕ್ ಹೀಸ್ ಎಕ್ಸ್ಟ್ರಾಡಿನರಿ. ಸೆಟ್ಟಲ್ಲಿರುವಾಗ ಏನೋ ಏನಾದರೂ ಇಂಪ್ರೊವೈಸೇಷನ್ ಮಾಡಿಬಿಡ್ತಾರೆ ಆ್ಯಂಡ್ ನಾವು ತೊಗೊಳ್ಳೇಬೇಕಲ್ಲಿ. ಬಿಕಾಸ್ ಅವ್ರೇನಾದರೂ ರಿಯಾಕ್ಷನ್ ಕೊಟ್ಟಾಗ ನಾವೇನಾದರೂ ರಿಯಾಕ್ಷನ್ ಕೊಡಬೇಕಲ್ಲ. ಆ್ಯಂಡ್ ಅವ್ರು ಹೇಳಲ್ಲ ನನಗೆ ಏನು ಮಾಡ್ತಾರೆ ಅಂತ, ಹಾಗೇ ಮಾಡ್ತಾಯಿದ್ರು. ಆ್ಯಂಡ್ ಐ ಗೆಸ್ ತುಂಬ ಕಲಿಯೋಕ್ಕೆ ಕೂಡ ಸಿಕ್ಕಿದೆ ಇವರೆಲ್ಲರಿಂದ. ದಟ್ಸ್ ಸೂಪರ್.